20 ವರ್ಷದಿಂದ ಇಷ್ಟು ದನ ಇಟ್ಕೊಂಡಿದ್ದೀನಿ. ಯಾವುದನ್ನು ಗಂಡಾಗಲಿ ಹೆಣ್ಣಾಗಲಿ ಯಾವುದನ್ನು ಮಾರೋದಿಲ್ಲ. ನನ್ನ ಕರ್ನಾಟಕದ್ದು 6 ತಳಿನೂ ನನ್ನಲ್ಲಿದೆ. ಅಮೃತಮಾಲ್ ಇದೆ, ಕಿಲ್ಲಾರಿ ಇದೆ, ಹಳ್ಳಿಕರ್ ಇದೆ, ಕಾಸರಗೋಡು ಗಿಡ್ಡ ಐತೆ, ಮಲ್ನಾಡ್ ಗಿಡ್ಡ ಐತೆ. ಅದರಲ್ಲಿ ವಿಶಿಷ್ಟವಾದೊಂದು ಈ ತಳಿ ಒಂದಿದೆ. ಇದೊಂದು ನೋಡಿ, ಆಗ್ಲಿಂದ ನೀವು ನೋಡಿದ್ರಿ, ಯಾವ್ದಾನ ಅರ್ಚಿತ್ ಕೇಳಿದ್ರ ಶಬ್ದನ? ಇಲ್ಲೇ ಸುತ್ತಮುತ್ತ 20 ದನಗಳಿದ್ದಾವೆ. ನಾನು ಒಬ್ಬನೇ ಮೇಂಟೈನ್ ಮಾಡ್ತೀನಿ ಇವನ್ನ. ನಮ್ಗೇನು ಸಮಸ್ಯೆ ಆಗಿಲ್ಲ. ಈಗ ಉಳಿದ ಸಮಯ ಇದ್ದಾಗ ಏನಾನ ನೀರು ಜಲ ಬಗ್ಗೆ ನಾವು ಇನ್ವೆನ್ಷನ್ ಮಾಡೋದು, ಸೇವೆ ಮಾಡೋದು ಮಾಡ್ತಿರ್ತೀವಲ್ಲ. ಕೋರ್ಟು ಕಚೇರಿ ಎಲ್ಲ ಇಟ್ಕೊಂಡಿದ್ದೀವಿ. ಕೋರ್ಟು ಇಲ್ಲ, ಜೈಲು ಇಲ್ಲ, ಯಾವುದೂ ಇಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತವೆ. ತೋರಿಕೆ ಜೀವನ ಬಿಟ್ಬಿಟ್ರೆ ನಮ್ಗೆ ಹೋರಾಟನೇ ಇಲ್ಲ ಹೇಳ್ಬೇಕು ಅಂತಂದ್ರೆ. ಸಹಜವಾಗಿರ್ಬೇಕು ನಾವು. ಈ ಅಮೇರಿಕಕ್ಕೆ ಹೋದ್ರೆ ಅದು ಖಂಡ ಇದ್ರು ಅಲ್ಲಿ 2-3 ತಿಂಡಿ ಇರೋದು ಲೆಕ್ಕವಾಗಿ ನೋಡ್ಕೊಂಡ್ರಿ. ನಮ್ಮದು ಒಂದು ಕರ್ನಾಟಕದಾಗೆ 10-15 ಥರ ವೆರೈಟಿ ತಿಂಡಿಗಳಿದ್ದಾವೆ. ಅದಕ್ಕೆಲ್ಲ ಕಾರಣ ಭೂಮಿನೇ. ಗೋತಾಯಿ, ಭೂಮಿ ತಾಯಿ ಇಬ್ಬರು ತಾಯಿದೇರು. ಜಲಜನಕ, ಸಾರಜನಕ, ಆಮ್ಲಜನಕ, ಈ 3 ಜನ ತಂದೆದೇರು. ಹಿಂದೂ ನಾಗರಿಕತೆ ಯಾಕೆ ಉಳಿತು ಅಂತಂದ್ರೆ ಇವಕ್ಕೆಲ್ಲ ಗೌರವ ಕೊಟ್ಕೊಂಬಂದ ನಾವು. ಈಗಲೂ ಗೋವಿದ್ರೆ ಒಬ್ಬ ವೈದ್ಯ ಇದ್ದ ಅಂತಲೇ ಹೇಳೋದು. ಸರ್ ನಮಸ್ತೆ, ನನ್ನ ಹೆಸರು ವೆಂಕಟೇಶು. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಚೇಳೂರು ಗ್ರಾಮ. ಮೂಲತಃ ಕೆಮಿಕಲ್ ಫಾರ್ಮರ್ರಿ. ಅದನ್ನು ಮಾಡಿ ಹಾಳಾಗೋಗಿ ಈಗ ಏನಾಗಿದ್ರೆ ನಮ್ಮ ಭೂಮಿನೇ ಅಸ್ತಿತ್ವ ಬರಳುಗಾಡಾಗಿದ್ದಾವೆ. ಅವಾಗ ನಮ್ಗೆ ಸತ್ಯ ಅರಿವಾದ ಮೇಲೆ ನಾವು ಈ ನ್ಯಾಚುರಲ್ ವಿಧಾನಕ್ಕೆ ನಾವು ಕನ್ವರ್ಟ್ ಆಗೋದು. ನ್ಯಾಚುರಲ್ ವಿಧಾನ ಕನ್ವರ್ಟ್ ಆಗ್ಬೇಕಾದ್ರೆ ಆ ಜೀವಿಗಳು ಬೇಕಾಗುತ್ತೆ. ಸಸ್ಯ ಜೀವಿ 2-3 ಭೂಮಿ 3 ವಿಧಾನದಲ್ಲೇ ನಾವು ಉಳಿಸ್ಕೊಳ್ಳೋದ್ರಿಂದ ನಾವು ಬೆಳೆಯೋದು ನಿರ್ಧಾರ ಆಗುತ್ತೆ. ಹಂಗಾಗಿ ಹಸುಗಳ್ನ 2 ತಂದು ಸಾಕ್ತಾ ಹೋದೆ. 2 ಸಾಕ್ತಾ ಹೋದಾಗ ಏನಾಗುತ್ತೆ, ಅವು ಒಂದು ತಳಿ ವೈವಿಧ್ಯತೆ ಎಲ್ಲ ಇಡಬೇಕು ಅಂದರೆ ನನ್ನ ಕರ್ನಾಟಕದ್ದು 6 ತಳಿನೂ ನನ್ನಲ್ಲಿದೆ. ಅಮೃತಮಾಲ್ ಇದೆ, ಕಿಲ್ಲಾರಿ ಇದೆ, ಹಳ್ಳಿಕರ್ ಇದೆ, ಕಾಸರಗೋಡು ಗಿಡ್ಡ ಐತೆ, ಮಲ್ನಾಡ್ ಗಿಡ್ಡ ಐತೆ. ಅದರಲ್ಲಿ ವಿಶಿಷ್ಟವಾದೊಂದು ಈ ತಳಿ ಒಂದಿದೆ. ಇದು 11 ವರ್ಷದಿಂದ ನನ್ನಲ್ಲಿದೆ. ಈಗ ಇದು ಅರ್ಚೋದಿಲ್ಲ, ಹಾಲು ತನ್ನಷ್ಟಿಗೆ ತಾನೇ ಡಿಸ್ಚಾರ್ಜ್ ಆಗುತ್ತೆ. ಆಮೇಲೆ ಅದು ಗೊರಸು ನೋಡಿ ಎಲ್ಲ ನೀಳುವಾಗಿದೆ. ಇದು ಕಡಿದಾದ ಪ್ರದೇಶಕ್ಕೆ ನಡೆಯೋಕ್ಕೋಸ್ಕರ ದೇವರು ಸೃಷ್ಟಿ ಮಾಡಿರೋ ತಳಿ. ಇದು 3 ಜಿಲ್ಲೆಗೆ ಒಂದು ವಿಶಿಷ್ಟವಾದ ತಳಿ ಕೊಟ್ಟಿದ್ದಾನೆ. ನಮ್ಮದೇನು ಬಯಲು ಪ್ರದೇಶ ಇದೆ ಇಲ್ಲಿ, ಚಿತ್ರದುರ್ಗ, ತುಮಕೂರು, ಇವೆಲ್ಲ ಈ ಜಾಗಕ್ಕೆ ಏನು ಮಾಡಿದ್ದಾನೆ, ಅಮೃತ್ ಮಹಲ್ ಅಂತ ತಳಿ ಇದ್ದಾನೆ. ಇಲ್ಲಿ ಸಮನಾದ ಬಯಲು ಪ್ರದೇಶ ಇರೋದ್ರಿಂದ, ಮಣ್ಣು ಸ್ಮೂತ್ ಇರೋದ್ರಿಂದ ಒಳ್ಳೆ ಬಲಿಷ್ಠವಾದ ಅಮೃತ್ ಮಹಲನ್ನು ತಳಿ ಇದೆ. ಹೆಸರಲ್ಲೇ ಅಮೃತ ಅಂತಾನೆ ಇಟ್ಟಿದ್ದಾರೆ. ಅದು ನಮ್ಮ ಮಹಾರಾಜ ಅಭಿವೃದ್ಧಿ ಪಡಿಸಿರೋದೆ ಅದನ್ನ. ಅದು ಏನಾಗುತ್ತೆ, ಬಲಶಾಲಿ ಭುಜ ಇತ್ತು, ಕಟ್ಮಸ್ತಾಗಿರೋದ್ರಿಂದ ಬೆಣ್ಣೆಗೆ ಏಳಿ ಮಾಡಿಸಿದ ತಳಿ ಅದು. ನಮ್ಮಲ್ಲೇ ನೀವು ನೋಡ್ಬೋದು ಬೇಕಾದ್ರೆ, ಅದನ್ನೆಲ್ಲ ಇಟ್ಕೊಂಡಿದ್ದೀವಿ. 5 ವರ್ಷದಿಂದ ಅದು ಬಾಯಿ ಕೂಡ್ತಿದ್ದಂಗೆ ಇಲ್ಲೇನು ದುರಂತ ಅಂದರೆ ಏನಂದರೆ, ಅಲ್ಲಿ ಕೂಡ್ತಿದ್ದಂಗೆ ಅದು ವಯಸ್ಸಾತು ಅಂತ ಅದನ್ನು ಮಾರಕ್ಕೆ ಹಿಡಿದು ಬಿಡ್ತಾರೆ ಎಲ್ಲನ ಅಂತ. ಅಲ್ಲಿ ಕೂಡಿದ್ಮೇಲೆ ಪ್ರೌಢಾವಸ್ಥೆಗೆ ಬರುತ್ತೆ ಲೆಕ್ಕವಾಗಿ ನೋಡ್ಕೊಂಡ್ರೆ ಅದು. ಅದನ್ನು ಈ ವ್ಯಾಪಾರಕ್ಕೋಸ್ಕರ ಮಾಡಿದ್ದಾರೆ ನೋಡಿ. ಅಲ್ಲಿ ಕೂಡ್ತಿದ್ದಂಗೆ ಕಳಿಸ್ಬಿಡ್ತಾರೆ. ಹಂಗಾಗಿ ಅವು 6 ಸೂಲು ಅಷ್ಟೇ ಅಂತ ನಿಗದಿ ಮಾಡಿರ್ತಾರೆ. 13 ಸೂಲು ಎಲ್ಲವೂ ಜನರಲ್ಲಾಗಿ ಬಂದೇ ಬರ್ತವೆ. ಇದ್ರವರೆಗೂ ಮಲ್ನಾಡ್ ಗಿಡ್ಡ 20 ತನಕ ಬಂದಿರೋದು ಕೇಳಿದ್ದೀವಿ ನಾವು ಎಲ್ಲನ ಅಂತ. ಈಗ ಆಲ್ರೆಡಿ ನನ್ನ ಹತ್ರ 11ನೇ ಇದು ಬಂದಿರೋದು ನೋಡಿ. 2ನೇದಾಗಿ ಬಂದರೆ ಹಳ್ಳಿಕರ್ ಇದೆ. ಹಳ್ಳಿಕರ್ ಯಾಕಿದೆ ಅಂದರೆ ಅದು ಗುಡ್ಡಗಾಡು ಪಕ್ಕ ಬಂಡೆ ಮೇಲೆಲ್ಲ ಓಡಾಡೋಕ್ಕೆ, ಸಮನಾದ ಬಂಡೆ ನೆಲದಾಗ ಓಡಾಡೋಕ್ಕೆ ಹಳ್ಳಿಕರ್ ತಳಿ ಇದೆ ಎಲ್ಲನ ಅಂತ. ಏನು ರಾಮನಗರ, ಕೋಲಾರ, ಅದೇನು ಪೂರ್ವ ಘಟ್ಟಗಳಿದೆ, ಆ ರೇಂಜ್ ಜಿಲ್ಲೆಗಳಿಗೆಲ್ಲ ಆ ತಳಿ ಬರುತ್ತಲ್ಲ ಅಂತ. ಆಮೇಲೆ ಕೊಡಚಾದ್ರಿ, ಸಹ್ಯಾದ್ರಿ ಅಂತ ಮಲೆನಾಡಿಗೆ 2 ವಿಧ ಇರುತ್ತೆ. ಸಹ್ಯಾದ್ರಿಲೆಲ್ಲ ಆ ಥರ ಮಲೆನಾಡು ಗಿಡ್ಡಗಳೆಲ್ಲ ನೋಡ್ತೀಯ. ಒಂದು ಸ್ವಲ್ಪ ಆ ನೆಲಕ್ಕೆ ತಕ್ಕಂತೆ ಕಾಲು ಬಾಲ ಅಲ್ಲೆಲ್ಲಿ ಏನೇನು ಅದಕ್ಕೆ ಬೇಕಿರುತ್ತೋ ಅದಕ್ಕೆ ಆ ಜಾಗಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಸಾವಿರಾರು ವರ್ಷದಿಂದ ಬದುಕಿರುತ್ತೆ. ಅದು ಸಹ್ಯಾದ್ರಿದಾದರೆ ಕೊಡಚಾದ್ರಿದ್ದು, ಕೊಡಚಾದ್ರಿ ಬೆಟ್ಟಗಳು ಕಡಿದಾದ ಪ್ರದೇಶ. ಅದಕ್ಕೋಸ್ಕರ ಈ ಥರ ಕಾಲು ವಿನ್ಯಾಸ ಇರುತ್ತೆ ನೋಡಿ. ಗೊರಸು ಮುಂಚಾಚಿರೋದ್ರಿಂದ ಅದು ಕಡಿದಾದ ಪ್ರದೇಶಕ್ಕೆ ನಡೆಯೋಕ್ಕೆ ಈಸಿ ಇರುತ್ತೆ. ಈ ಸಮ ನೆಲದಲ್ಲಿ ಇದಕ್ಕೆ ನಡೆಯೋಕ್ಕೆ ಬರೋಲ್ಲ. ಹೆಚ್ಚು ದಿನ ನಮ್ಗೆ 3 ವರ್ಷ ಇದು ಸಮಯ ತೊಗೊಂಡಿದೆ ನಮ್ಮ ಸಮ ನೆಲದಂಗೆ ನಡೆದಾಡೋಕ್ಕೆ ಮಾಡೋಕ್ಕೆ. ಆಮೇಲೆ ಇನ್ನೊಂದು ಕಾಸರಗೋಡು ಅಂತ, ನಮ್ಮ ಕರ್ನಾಟಕದ ಕೋಸ್ಟಲ್ ಏರಿಯಾದಾಗ ಬರುವಂಥ ತಳಿ ಅದು. ಇನ್ನು ನೋಡಿರಿ, ಕೊಂಬು ಚಪ್ಪಟ್ಟೆ ಇರುತ್ತದು. ಅದು ಒಂದು ವಿಶಿಷ್ಟವಾದ ತಳಿನೇ ನಮ್ಮಲ್ಲೆಲ್ಲ ಅಂತ. ನೀವು ಕಿಲ್ಲಾರಿ ಅಂತ ಇನ್ನೊಂದು ತಳಿ ನೋಡಿದ್ರೆ, ಬಿಸಿಲಿಗೆ ಸಹಿಸುವಂಥ ತಳಿನ ಬಿಜಾಪುರ, ಬೆಳಗಾಂ ಆ ಕಡೆ ಏರಿಯಾಕ್ಕೆ ಆ ತಳಿ ಇದೆ. ಇಷ್ಟು ವಿಶಿಷ್ಟತೆ ಇದ್ದರೂ ನೀವು ಹೊರ್ಗಡೆಯಿಂದಲೇ ತರ್ತೀವಿ ಅಂತಂದರೆ ಅದು ನಮ್ಮ ಮೂರ್ಖತನ ಆಗೋಗುತ್ತೆ. ನಮ್ಮ ದುರ್ಬಲತೆನೇ ಇದು. ನಮ್ಮ ಕರ್ನಾಟಕದ ದುರ್ಬಲತೆನೇ. ಮೊದಲಿಂದಲೂ ನಾವು ಬೇರೆಯವ್ರನ್ನೇ ದೊಡ್ಡದು ಅಂತ ಮಾಡ್ಕೊಂಡು ಹೋಗಿದ್ವಿ. ಅವಾಗ ನಮ್ಮತನ ಹಾಳಾಗೋಗಿದೆ ಇಲ್ಲಲ್ಲ ಅಂತ. ವಿಶಿಷ್ಟವಾದ ಪ್ರಪಂಚದಾಗೆ ಇಷ್ಟೊಂದು ವಿಶಿಷ್ಟವಾದ ಭೂಭಾಗ ಯಾವ ನೀವು ಖಂಡದಲ್ಲೂ ಕಾಣೋದಿಲ್ಲ. ಇಷ್ಟು ವೈವಿಧ್ಯತೆ, ಜಿಲ್ಲೆಗೂ ಒಂದೊಂದು ವೈವಿಧ್ಯತೆ ಆಹಾರ ಇದೆ. ನೀವು ಬೇರೆ ದೇಶಕ್ಕೆ ಹೋದರೆ, ಪ್ರಪಂಚದಲ್ಲಿ ಅಮೇರಿಕಕ್ಕೆ ಹೋದರೆ ಅದು ಖಂಡ ಇದ್ರು ಅಲ್ಲಿ 2-3 ತಿಂಡಿ ಇರೋದು ಲೆಕ್ಕವಾಗಿ ನೋಡ್ಕೊಂಡ್ರಿ. ನಮ್ಮದು ಒಂದು ಕರ್ನಾಟಕದಾಗೆ 10-15 ಥರ ವೆರೈಟಿ ತಿಂಡಿಗಳಿದ್ದಾವೆ. ಅದಕ್ಕೆಲ್ಲ ಕಾರಣ ಭೂಮಿನೇ. ಈಗ ನಾವು ಇಷ್ಟು ಸಮೃದ್ಧಿಯಾಗಿರೋಕ್ಕೆ ಭೂಮಿನೇ ಕಾರಣ.
ನಾವು ಸಾವಿರಾರು ವರ್ಷ ಸಂಸ್ಕೃತಿ ಉಳಿಸೋದೇ ಭೂಮಿ. ಈ ನೈಸರ್ಗಿಕ ಗುಣ ಏನಿರುತ್ತೋ ಅದು ಮಾತ್ರ ನಮ್ಮನ್ನು ಬಹುಕಾಲ ಉಳ್ಸಂಗೆ ಮಾಡುತ್ತೆ ಎಲ್ಲನ ಅಂತ. ಇದ್ರದ್ದೇ ಇಷ್ಟೊಂದು ವೈವಿಧ್ಯತೆ ಆದ ಕರ್ನಾಟಕದ ಗೋ ಸಂಪತ್ತಿರೋದೆಲ್ಲನಂತ. ಹೆಚ್ಚು ಜನ ಯುವಕರು ಈ ಕಡೆ ಗಮನ ಕೊಟ್ಟರೆ ಇದನ್ನು ಉಳಿಸ್ಬೋದು, ಬೆಳೆಸ್ಬೋದು. ವಯಸ್ಸಾದವ್ರ ಕೈಲಿ ಇದನ್ನೆಲ್ಲ ಸಾಧನೆ ಮಾಡೋಕ್ಕಾಗೋದಿಲ್ಲ ಈಗ ಅವ್ರಿಗೆ. ಯಾಕಂದರೆ ಬಿಸಿ ರಕ್ತ ಇರೋರು ಈ ಥರದ್ದೆಲ್ಲ ಇಟ್ಕೊಂಡ್ರೆ, ಈ ಗೋವುಗಳ್ನೆಲ್ಲ ಮನೇಲಿ 10-12 ಇಟ್ಕೊಂಡ್ರೆ ನೋಡಿ, ಇದರಿಂದ ಗ್ಯಾಸ್ ಆಗುತ್ತೆ, ತುಪ್ಪ ಆಗುತ್ತೆ, ಬೆಣ್ಣೆ ಆಗುತ್ತೆ. ಇದು ಇದು ಹಾಲನ್ನು ಕಮ್ಮಿ ಕೊಟ್ಟರು ಈ ಹಾಲು ಗುಣಮಟ್ಟ ಇರೋದ್ರಿಂದ ಹಣ ಹೆಚ್ಚಿಗೆ ಬರುತ್ತೆ ನಿಮಗೆ. ನೀವೇನು ನೋಡಿದರೆ ನಿಮ್ಮ ಕರ್ನಾಟಕದ ಬೇರೆ ತಳಿಗಳೆಲ್ಲ ನೋಡಿದರೆ 35 ಲೀಟ್ರಿಗೆ 1 kg ತುಪ್ಪ ಬರುತ್ತೆ. ನಮ್ಮ ರಾಜ್ಯದ ತಳಿಗಳಿಗೆಲ್ಲ 26 ಲೀಟ್ರಿಗೆ 25ರಿಂದ 26 ಲೀಟ್ರಿಗೆ 1 kg ತುಪ್ಪ ಬರುತ್ತೆ. ಆಮೇಲೆ ಇರೋದನ್ನೇ ತಿಂದು ಬದುಕುತ್ತಿದ್ದು. ನಾವು ಯಾವುದು ಇಲ್ಲೇನು ಇವಕ್ಕೇನು ರೋಗ ಲಸಿಕೆನೇ ಹಾಕ್ಸೋದಿಲ್ಲ ಹೇಳಬೇಕು ಅಂತಂದರೆ. ಲಂಪಿ ವೈರಸ್ ಅಟ್ಯಾಕ್ ಆಗಿಲ್ಲ ನಮಗೆ, ಯಾವುದೊಂದು ಸಮಸ್ಯೆ ಬಂದಿಲ್ಲ. ಇಲ್ಲೇ ನೋಡಿ, ಯಾವ ಸ್ಕಿನ್ ಡಿಸೀಸು ಇಲ್ಲ ಇವಕ್ಕೆಲ್ಲ. ಇಷ್ಟೊಂದು ತಳಿಗಳಿದ್ರೆ ನಾನು ಒಬ್ಬನೇ ಮೇಂಟೈನ್ ಮಾಡ್ತೀನಿ ಇವನ್ನ, ನಮಗೇನು ಸಮಸ್ಯೆ ಆಗಿಲ್ಲ. ಈಗ ಉಳಿದ ಸಮಯ ಇದ್ದಾಗ ಏನಾನ ನೀರು ಜಲ ಬಗ್ಗೆ ನಾವು ಇನ್ವೆನ್ಷನ್ ಮಾಡೋದು, ಸೇವೆ ಮಾಡೋದು ಮಾಡ್ತಿರ್ತೀವಲ್ಲ ಅಂತ. ಹಂಗಂತ ಇದನ್ನೇ ಫುಲ್ ಸೇವೆ ಮಾಡಲ್ಲ. ಪ್ರಕೃತಿ ದತ್ತವಾಗಿ ಇಟ್ಕೊಂಡ್ರೆ ನೀವು ಎಷ್ಟೇ ದನ ಇಟ್ಕೊಂಡ್ರೂ ನಿಮಗೆ ಸಮಸ್ಯೆ ಆಗಲ್ಲ. ನೀವು ಏನಾನ ಕೃತಕವಾಗಿ ಮಾಡೋಕ್ಕೆ ಹೋದರೆ ಇದು ಸಮಸ್ಯೆ ಬರುತ್ತೆ. ಯಾವುದು ಸಹಜವಾದ್ದು, ಸರಳವಾದ್ದು, ನಿರಂತರ ಇರುತ್ತೆ. ಕೃತಕವಾದ ಯಾವುದು ನಿರಂತರವಾಗಿ ಇರೋಕ್ಕೆ ಸಾಧ್ಯನೇ ಇಲ್ಲ ಎಲ್ಲನ ಅಂತ. ನೋಡಿ, ಆಗ್ಲಿಂದ ನೀವು ನೋಡಿದ್ರಿ, ಯಾವುದನ್ನ ಅರ್ಚಿತ್ ಕೇಳಿದ್ರೆ ಶಬ್ದನ, ಇಲ್ಲೇ ಸುತ್ತಮುತ್ತ 20 ದನಗಳಿದ್ದಾವೆ. ಯಾವ ದನನೂ ಕಿರ್ಚಲ್ಲ ಇಲ್ಲಿ ಈಗ. ಯಾಕೆಂದರೆ ಅವಕ್ಕೆ ಏನು ಬೇಕೋ ಅವು ನೇರವಾಗಿ ಪ್ರಕೃತಿಯಿಂದ ತಗೊತವೆ, ಪ್ರಕೃತಿಯಿಂದ ಬದುಕ್ತವೆ. ನೀರನ್ನು ಮಾತ್ರ ನಾನು ಕೃತಕವಾಗಿ ಫೀಡ್ ಮಾಡ್ತೀನಿ. ನನಗೆ ಮಧ್ಯಾಹ್ನ ನೀರು ಕುಡ್ಸೋದು ತಪ್ಪುತ್ತೆ. ಅವಾಗ ಏನು ಬ್ಲಾಡರ್ ಹೆಂಗೆ ಕುಗ್ಗಿರ್ತವೆ ಅವಕ್ಕೆ ಹಂಗೆ ನಾನು ನೀರನ್ನ ಲೋಡ್ ಮಾಡಿ ಕಳಿಸ್ತೀನಿ ಇಲ್ಲಿಂದಲೇ. ನಾನು ಮಧ್ಯಾಹ್ನಕ್ಕೆ ಕೆಲಸ ಮುಗಿತೀನಿ. ನಾನು ಏಕಾಂಗಿ ಇರೋದ್ರಿಂದ ನನ್ನಲ್ಲಿ ಎಷ್ಟು ಸಾಮರ್ಥ್ಯಕ್ಕೆ ಸಾಕಬೇಕೋ ಉಳಿಸ್ಬೇಕೋ ಅಷ್ಟು ಮಾಡಿದ್ದೀನಿ. ಸರ್, ಮೊದಲನೇದಾಗಿ ನಮ್ಮಲ್ಲಿರೋ ಕಸ ವೇಸ್ಟೇಜ್ನ ತಿನ್ನೋದೇ ಇದು. ಈಗ ನಮ್ಮಲ್ಲಿ ಉಳಿದಿದ್ದ ಕೃಷಿ ತ್ಯಾಜ್ಯಗಳನ್ನ ತಿಂದು ಬದುಕೋದ್ರಿಂದ ನಮಗೆ ತ್ಯಾಜ್ಯ ನಿರ್ವಹಣೆ ಈಸಿ ಆಗುತ್ತೆ. ಆಮೇಲೆ ಗೋಬರ್ ಗ್ಯಾಸ್ ಮಾಡೋದ್ರಿಂದ, ಆ ಮೀಥೇಲ್ ತೆಗಿಯೋದ್ರಿಂದ, ಆ ವೇಸ್ಟ್ ಮೀಥೇಲ್ ತಗೊಂಡ್ರೆ ನಮ್ಮ ಜೀವನ ನಡೀತೆ. ಆ ಮೀಥೇಲ್ ತಗೊಂಡಾಗ ಏನಾಗುತ್ತೆ, ನಿಮ್ಗೆ NPK ಫಾರ್ಮ್ ಇರೋ ಕಾಂಪೌಂಡ್ ಸಿಗುತ್ತೆ. ಆಮೇಲೆ ತುಪ್ಪ ಸಿಗುತ್ತೆ. ನಮಗೆ ಬೇಕಾದ ವಸ್ತುಗಳೆಲ್ಲ ನೇರವಾಗೇ ಸಿಗುತ್ತವೆ. ನಮ್ಗೆ ಆರೋಗ್ಯ ಸಿಗುತ್ತೆ. ನಮ್ಮ ಸಮಯ ನಿರ್ವಹಣೆ ಕ್ಲೀನಾಗಿರುತ್ತೆ. ನಮ್ಮ ಕೃಷಿಗೆ ಹತ್ತಿರವಾದ ಪ್ರಾಣಿ ಆದ್ದರಿಂದ ಇದನ್ನ ಇಟ್ಕೊಳ್ಳೇಬೇಕು. ನೀವು ಗೋವು ಇಟ್ಕೊಂಡಲ್ಲೇ ಯಾರೂ ನ್ಯಾಚುರಲ್ ಕೃಷಿನ ಮಾಡೋಕ್ಕೆ ಆಗೋದಿಲ್ಲ. ಈಗ ಬೇರೆ ತಾವಿಂದ ತಂದರೆ ಏನಾಗುತ್ತೆ, ಅವರು ನಾವು ಹಾಕಿರಲ್ಲ, ಅವ್ರು ಹಾಕಿರ್ತಾರೆ. ಈಗ ಆ ಥರ ಆಗುತ್ತೆ. ಅದು ವಿಭಿಚಾರದ ಕೆಲಸ ಆಗುತ್ತೆ. ನ್ಯಾಚುರಲ್ ಕೆಮಿಕಲ್ ಫಾರ್ಮಿಂಗ್ ಅತ್ಯಾಚಾರ. ನ್ಯಾಚುರಲ್ ಕುರಿನೇ ಸದಾಚಾರ ಹೇಳಬೇಕು ಅಂದರೆ ಏನಿರ್ತೈತೋ ಅಲ್ಲೇ ಮಾಡೋದ್ರಿಂದ ನೀವು ಪ್ಯೂರಿಟಿ ಮೇಂಟೈನ್ ಆಗಿರುತ್ತೆ. ಈಗ ಅದನ್ನೆಲ್ಲ ನೀವು ನಮ್ಮ ಸುತ್ತಮುತ್ತ ಎಲ್ಲ ನೋಡ್ಬೋದು ಈಗೆಲ್ಲ ಅಂತಾನ. ಸರ್, ಸಗಣಿ ಏನಂತಂದರೆ ಅದು ನಮಗೇನಾಗುತ್ತೆ, ಹುಲ್ಲು, ಸೊಪ್ಪು, ಎಲೆ ಎಲ್ಲವನ್ನೂ ಪ್ರತಿಯೊಂದು ತಿಂದಿರೋದ್ರಿಂದ ಅಲ್ಲಿ ಎಲೆ ಗೊಬ್ಬರ ಆಗಿ ನೀವು ಕೆಮಿಕಲ್ ಫಾರ್ಮಿಂಗಿಗೆ ಏನು ಹೇಳೋರು, ಕಾಂಪೋಸ್ಟ್ ಬೇರೆ, ಎಲೆ ಗೊಬ್ಬರ ಬೇರೆ ಅಂತ ಹೇಳೋರು. ಇದು ಎಲೆನೂ ತಿನ್ನುತ್ತೆ, ಹುಲ್ಲು ತಿನ್ನುತ್ತೆ, ಎರಡೂ ತಿನ್ನೋದ್ರಿಂದ ಅವೆರಡು ಗೊಬ್ಬರನೂ ಇದರಲ್ಲಿ ಏಕಕಾಲಕ್ಕೆ ಬರುತ್ತೆ. ಆಮೇಲೆ ನೈಸರ್ಗಿಕವಾಗಿ ಈ ಎರೆಹುಳನ ಆಕರ್ಷಣೆ ಮಾಡುತ್ತೆ. ನಮ್ಮ ಪ್ರಕೃತಿಗೆ ಹತ್ತಿರ ಆಗಿರೋದ್ರಿಂದ ನಮಗೆ ಒಂದು ಕಾಣುತ್ತೆ ಈ ಪ್ರಾಣಿ ನಮಗೆಲ್ಲನ ಅಂತ. ಒಂದು ಕಾಣೋದ್ರಿಂದ ನಮಗೆ ಕುಟುಂಬ ನಿರ್ವಹಣೆಗೂ ಸ್ವಲ್ಪ ಬಲಶಾಲಿ ಆಗುತ್ತೆ. ನಾವು ಇದರಲ್ಲೇ ನಮ್ಮ ಜೀವನ ನಿರ್ವಹಣೆ ಮಾಡೋದೀಗ. ನಮ್ಮಲ್ಲಿ ಯಾವ ಉತ್ಪನ್ನಗಳಿಲ್ಲ. ಆಲ್ರೆಡಿ ನಿಮ್ಮ ವಿಡಿಯೋಗಳಿಗೆಲ್ಲ ಉತ್ಪನ್ನ ಇರೋರನ್ನು ತೋರಿಸಿದ್ದೀರ. ಉತ್ಪನ್ನ 0 ಇದರಿಂದ ಬದುಕಿರೋನ್ನ ಈಗ ಏನು ನೋಡ್ತಾ ಇದ್ದೀರಾ ನೋಡಿರಿ, ಯಾವುದು ನನ್ನಲ್ಲಿ ಉತ್ಪನ್ನ ಇಲ್ಲ. ಬರೋದು ಈಗ ಗೋತುಪ್ಪ, ಬೆಣ್ಣೆಯಿಂದಲೇ ಮಾಡ್ತಾಯಿದ್ದೀನಿ. ಹೋದ ವರ್ಷದಿಂದ ಗೊಬ್ಬರಕ್ಕೂ ಡಿಮ್ಯಾಂಡ್ ಬಂದಿದೆ. ಈಗ 10 ರೂಪಾಯಿ kg ಗೊಬ್ಬರದಂಗೆ ತಗೊಂಡು ಹೋಗ್ತಾ ಇದ್ದೀರಿ ಇಲ್ಲೆಲ್ಲ. ಮೂಲ ಭೂಮಿ ಚೆನ್ನಾಗಿ ಇಟ್ಕೋಬೇಕು. ಅಲ್ಲೋಗಿ ಸಸ್ಯ, ನ್ಯಾಚುರಲ್ ಸಸ್ಯಗಳ ಮೇಯಿದ್ರೆ ನ್ಯಾಚುರಲ್ ಆಗಿ ಇದು ಬದುಕುತ್ತೆ. ಬಣ್ಣ, ರೂಪ ಅದೆಲ್ಲ ಅನವಶ್ಯಕ ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ ಈ ಓರಿ ಮೇಲೆ ಅದು ಬಣ್ಣ, ರೂಪ ವ್ಯತ್ಯಾಸ ಆಗ್ತೈತಿ. ಸ್ವಲ್ಪ ಇರ್ಬೋದು, ಅಷ್ಟು ಬಿಟ್ಟರೆ ಜನರಲ್ಲಾಗಿ ಎಲ್ಲನೂ ಈ ಪ್ರಕೃತಿಲಿ ಮನುಷ್ಯ ಒಂದು ಬಿಟ್ಟು ಎಲ್ಲ ಶ್ರೇಷ್ಠವಾದ ತಳಿಗಳೇ ಇರೋದು. ಯಾಕೆಂದರೆ ನಮ್ಮಲ್ಲಿ ನೋಡಿ, ಕೋರ್ಟು ಕಚೇರಿ ಎಲ್ಲ ಇಟ್ಕೊಂಡಿದ್ದೀವಿ. ಕೋರ್ಟು ಇಲ್ಲ, ಜೈಲು ಇಲ್ಲ, ಯಾವುದೂ ಇಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತವೆ, ಸತ್ಯನೇ ಮಾಡ್ತವೆ, ಸತ್ಯನೇ ನೋಡ್ತವೆ ಎಲ್ಲನ ಅಂತ ನೋಡಿ. ಯಾವ ವ್ಯವಸ್ಥೆನೂ ಕೃತಕವಾದ ವ್ಯವಸ್ಥೆ ಇಟ್ಕೊಂಡಿಲ್ಲ. ನಾವು ಕೃತಕವಾದ ವ್ಯವಸ್ಥೆ ಇಟ್ಕೊಂಡಿದ್ದೀವಿ. ಅವಕ್ಕೆ ನಮಗೆ ಜೀವನ ಒಂಥರ ಬಂಧನಕ್ಕೆ ಸಿಗಾಕೊಂಡಿದ್ದೀವಿ. ನಾವು ತೋರಿಕೆ ಜೀವನಕ್ಕೋಸ್ಕರನೇ ನಮ್ಮ ಜೀವನ ಹೋರಾಟ ಆಗಿರೋದು. ಈಗ ತೋರಿಕೆ ಜೀವನ ಬಿಟ್ಬಿಟ್ರೆ ನಮ್ಗೆ ಹೋರಾಟನೇ ಇಲ್ಲ ಹೇಳಬೇಕು ಅಂತಂದರೆ. ಸಹಜವಾಗಿರಬೇಕು ನಾವು.
ತೋರಿಕೆಗೆ ಮಾಡೋಕ್ಕೆ ಹೋಗ್ತೀವಿ, ಅದೇ ನಮಗೆ ಮುಳುವಾಗಿದೆ. ಈಗ ಹುಲಿ ಥರ ಇದ್ದರೆ ಹುಲಿಗೇನು ಕಷ್ಟ ಆಗಿಲ್ಲ, ಹುಲಿ ಥರ ಬಣ್ಣ ಬಳ್ಕೊಂಡಿದ್ದೀವಿ ನೋಡ್ರಿ, ಆ ಬಣ್ಣ ಉಳ್ಸೋಕ್ಕೋಸ್ಕರ ನಾವು ಶ್ರಮ ಆಗ್ತಾಯಿತ್ತು. ನಮಗೆ ಹೆಚ್ಚು ಜನಕ್ಕೆ ಬದುಕು ಕಷ್ಟ ಆಗ್ತಿರೋದೇ ಇಲ್ಲಿಂದಲೇ ಅಲ್ಲ ನಾವು. ಸರ್, ವಿದೇಶಿ ಹಸು ಅದು ಉತ್ಪಾದನೆಗೋಸ್ಕರನೇ ಉದ್ದೇಶಕ್ಕೆ ತರೋದ್ರಿಂದ, ಹಾಲು ಒಂದೇ ಉದ್ದೇಶ ಆದ್ದರಿಂದ ಹಾಲಿನಲ್ಲಿ ಏರಿಯೇಷನ್ ಆದರೆ ನಮ್ಮ ಜೀವನವೂ ಏರಿಳ್ತಾ ಆಗ್ಬಿಡುತ್ತೆ. ಇದು ಎಲ್ಲ ಉತ್ಪನ್ನವೂ ಸಮಾನ ಬೆಲೆ ಸಿಗೋದ್ರಿಂದ ನಮಗೇನು ಸಮಸ್ಯೆ ಏನು ಬರೋದಿಲ್ಲ ಇದೆಲ್ಲ ಅಂತ. ವಾಣಿಜ್ಯ ಅಂತ ಬಂದಾಗ ಅದು ಏರಿ ಇಳ್ತಾ ಬಂದೇ ಬರುತ್ತೆ, ಎಲ್ಲ ವಸ್ತುಗಳಿಗೂ ಅದು ಸಹಜ. ಅದು ಏರಿ ಇಳ್ತಾ ಬಂದಾಗ ನಮ್ಮ ಬದುಕು ಏರಿ ಇಳಿಯೋಕೆ ಹಿಡಿದು ಬಿಡುತ್ತೆ. ನಮ್ಮ ಬದುಕು ಏರಿ ಇಳಿಯಲ್ಲ ಇವನ್ ಸಾಕೋದ್ರಿಂದ. ನಮ್ಗೆ ಎಷ್ಟು ಬರುತ್ತೋ ಅಷ್ಟಕ್ಕೆ ನಾವು ನಿಗದಿತಿಯಾಗಿರ್ತೀವಿ. ಪ್ರಕೃತಿನೇ ಹಂಗೆ ಸರ್, ಅದು ಈ DC ಇದ್ದಂಗೆ ಸ್ವಲ್ಪನೇ ಬರೋದು, ಅದನ್ನು AC ಮಾಡೋಕ್ಕೆ ಹೋಗ್ತೀವಿ, ಅದು ಸಮಸ್ಯೆ ಆಗೋದೆಲ್ಲ ಅಂತ. ಪ್ರಕೃತಿಗೆ ವಿರುದ್ಧ ಹೋದಾಗ ಈ ಸಮಸ್ಯೆ ಬರೋದು. ಅದು ಡೆನ್ಮಾರ್ಕಿಗೆ ಅದು ನ್ಯಾಚುರಲ್ ಪ್ರಾಣಿ, ಅದನ್ನು ತಂದು ಇಲ್ಲಿ ಸಾಕಕ್ಕೆ ಹೋದ್ರೆ ಏನಾಗುತ್ತೆ, ಅದು ವಿರುದ್ಧ ಆಗುತ್ತೆ. ಒಂದು ಹಸುಕ್ಕೆ ಅದಕ್ಕೆ 50-60 kg ಆಹಾರ ಬೇಕು ಅಂದರೆ ಅದು ಪ್ರಕೃತಿಯಿಂದಲೇ ಅಲ್ಲಿ ಪಡ್ಕೊಳುತ್ತೆ, ಹುಲ್ಗಾವಲಿ ಇರುತ್ತೆ ಅಲ್ಲೆಲ್ಲ. ಅದನ್ನು ತಂದು ತದುರೂಪಿಯಾಗಿ ಒಂದು ಪ್ರಾಣಿನ, ಒಂದು ವಸ್ತುನ, ಬೇರೆ ಒಂದು ವೃಕ್ಷನ ಆಗಲಿ ಬೇರೆ ಕಡೆಗೆ ನೀವು ತಂದು ಮಾಡೋಕ್ಕೆ ಹೋದರೆ ಅದು ವಿರುದ್ಧ ಆಗುತ್ತೆ. ಪ್ರಾಣಿ ಸಾಕೋದೇ ಕಷ್ಟ, ಇನ್ನೊಂದು ಅಂಥದ್ದು ಎನ್ವೈರ್ಮೆಂಟು ಒದಗಿಸೋದು ಎಷ್ಟು ಕಷ್ಟ ಇರ್ತದೆ ನೋಡಿರಿ. ಪೆಂಗ್ವಿನ್ ತಂದು ನಾವು ಇಲ್ಲಿ ಬಿಸಿಲು ಪ್ರದೇಶದಾಗ ಸಾಕಿರಿ ಏನಾಗುತ್ತೆ ಹೇಳ್ರಿ, ಅದು ಸಾಕೋದ್ಕಿಂತ ಅದು ಈ ಎನ್ವೈರ್ಮೆಂಟ್ ಒದಗಿಸೋದೇ ಕಷ್ಟ ಆಗಿಬಿಡುತ್ತೆ. ಪ್ರತಿ ಸೆಕೆಂಡು ಅದು ವಾತಾವರಣ ಒದಗಿಸ್ಕೊಡೋದು ಭಾಳ ಕಷ್ಟ. ಆಹಾರ 3 ಟೈಮ್ ಒದಗಿಸ್ಕೊಡ್ತೀರ. ಈಗ ಇಲ್ಲೇ ನೀವು ಮುಂದೆ ನೋಡ್ತಿದ್ದೀರಾ, ಹೆವಿ ರೈನ್ ಫಾಲ್ಸ್ ಆಗತ್ತವ, ಮರ ಇರೋದು ಅದೆಲ್ಲ ಅಂತ. ಅದು ಕೊಂಬೆನೇ ಬರೋದಿಲ್ಲ ನೋಡಿ. ಈಗ ಅದು ಹೆಚ್ಚು ಮಳೆ ಪ್ರದೇಶಕ್ಕೆ ತಂದು ನಾವು ಇಲ್ಲಿ ಬಯಲು ಪ್ರದೇಶಕ್ಕೆ ಹಾಕಿದ್ರೆ ಹೆಚ್ಚು ಬಿಸಿಲು ತಗೊಳ್ತೈತೆ, ಅದು ಡೆವಲಪ್ಮೆಂಟ್ ಬರೋದು ಕಷ್ಟ ಅದೆಲ್ಲ ಅಂತ. ಅದೇ ನಮ್ಮ ದೇಶೀಯ ವೃಕ್ಷಗಳು ನೋಡ್ರಿ, ನಮ್ಮ ಪ್ರದೇಶಕ್ಕೆಲ್ಲ ಕೊಂಬೆ ತೊಗೊಳ್ತವೆ. ಒಂದು ಪ್ರದೇಶಕ್ಕೆ ಯಾಕಾಗಲ್ಲ ಅಂತ ನೋಡ್ರಿ, ಇದೇ ಬೆಸ್ಟ್ ಉದಾಹರಣೆ ಅಲ್ಲ ಅಂತ. ನಮ್ಮ ಆಹಾರ, ನಮ್ಮ ಪ್ರಾಣಿ, ನಮ್ಮ ಹಣ್ಣು ಹಂಪಲು ಇಲ್ಲೇನು ಬೆಳಿತೈತೆ ಅದನ್ನೇ ನಾವು ಬಳಸಬೇಕು, ಉಳಿಸ್ಬೇಕು. ನಾವೀಗ 0 ಡಿಗ್ರಿ ಸೇಬು -ಡಿಗ್ರಿಗೆ ಬೆಳೆಯುವಂಥ ಸೇಬು ತಂದು ಇನ್ನು 40 ಡಿಗ್ರಿ ಉಷ್ಣಾಂಶಕ್ಕೆ ನಾವು ತಿಂದರೆ ನಮ್ಮ ಆಹಾರ ಹೆಂಗೆ ಬ್ಯಾಲೆನ್ಸ್ ಆಗುತ್ತೆ ಸರ್? ಈಗ ಅವರು ಚಳಿ ಪ್ರದೇಶಕ್ಕೆ ಅವ್ರ ಅಂಗಾಂಗನೇ ಬೇರೆ. ನೀವು ಚೀನಾ ಎಲ್ಲ ಏನು ನೋಡ್ತೀರಾ, ಜಪಾನು, ನೇಪಾಳ ಎಲ್ಲ, ಅವ್ರಿಗೆ ಮೂಗು ದಪ್ಪ, ಕಣ್ಣು ಸಣ್ಣ, ಕಿವಿ ಸಣ್ಣ. ಯಾಕೆಂದರೆ ಆ ಚಳಿ ಪ್ರದೇಶಕ್ಕೆ ಬುರುಡೆನ ಆ ಥರ ವಿನ್ಯಾಸ ಮಾಡಿರುತ್ತೆ. ಅಲ್ಲಿಗೆ ಅವ್ರ ಆಹಾರ ಅವ್ರಿಗೆ ಸೂಟ್ ಆಗುತ್ತೆ. ನಮ್ಮ ಉಷ್ಣ ಪ್ರದೇಶದಾಗ ನಮ್ಗೆ ಆ ಥರ ಇರೋದಿಲ್ಲ. ನಮ್ಮ ನೀಳವಾದ ಮೂಗು, ಅಗಲವಾದ ಕಣ್ಣು ಎಲ್ಲ ಇರೋದ್ರಿಂದ ನಮ್ಮ ವಾತಾವರಣನೇ ಬೇರೆ, ಅವ್ರ ವಾತಾವರಣನೇ ಬೇರೆ. ಅವ್ರ ಕುಂಬಳಕಾಯಿನೇ ನೀವು ಕುಂಬಳಕಾಯಿ ನಾವು ಇಲ್ಲಿ ಸೀತಾ ಅಂತೀವಿ, ನೇಪಾಳದ ಕುಂಬಳಕಾಯೇ ಪ್ರಧಾನ ಆಹಾರ. ಈಗ ನೋಡಿ ಹೇಗಿರುತ್ತೆ, ಪ್ರದೇಶಕ್ಕೆ ವಿರುದ್ಧವಾಗಿ ಬದುಕೋದು. ಒಂದು ಈ ವಾಣಿಜ್ಯ ಮಾರುಕಟ್ಟೆ ನಮ್ಮನ್ನು ಹಿಂಗೆಲ್ಲ ಮಿಕ್ಸ್ ಮಾಡಿಬಿಟ್ಟಿದೆ. ಈಗ ಪ್ರಾದೇಶಿಕವಾದ ಜೀವನನೇ ಇಲ್ಲ ಈಗ ಹೇಳಬೇಕು ಅಂತಂದರೆ. ಮಾರಾಟ ಅನ್ನೋ ಅವಶ್ಯಕತೆನೇ ಇರಲಿಲ್ಲ. ನೀವು ಯಾವಾಗ ಹೊರಗಿಂದ ತೆತ್ತೀರೋ ಆ ಎನ್ವೈರ್ಮೆಂಟ್ ಸೃಷ್ಟಿಸೋಗೆ ನಿಮ್ಮ ಶ್ರಮ ಹೊರಟೋಗಿರುತ್ತೆ. ಅವಾಗ ಆಹಾರನೇ ಕಷ್ಟ ಅಂದರೆ ಎನ್ವೈರ್ಮೆಂಟ್ಗೆ ಡಬ್ಬಲ್ ಹಣ ನೀವು ವ್ಯಯಿಸಬೇಕಾಗುತ್ತೆ. ನೋಡಿ, ಯಾವ ಬಸ್ ಕೊಡಲ್ಲ, ಏನು ಸಹಜವಾಗೇ ಬ್ರೀತ್ ಮಾಡ್ತವೆ. ಆಗ್ಲಿಂದ ನೋಡ್ತಾ ಇದ್ದೀರಿ, ಯಾವ ಅರ್ಚಿಲ್ಲ ಅಂತಂದರೆ ಅವು ನ್ಯಾಚುರಲ್ಲಾಗಿ ಅವೇ ಅಂತ ಅರ್ಥ. ಅರಿತವೆ ಅಂತಂದರೆ ಅವಕ್ಕೇನೋ ತೊಂದರೆ ಆಗಿದೆ ಅಂತಲೇ ಅರ್ಥ. ನ್ಯಾಚುರಲ್ ಸಾಕಿರೋದ್ರಿಂದ ನನ್ನಲ್ಲಿ 20 ದೇಶಿ ಹಸುಗಳಿದ್ದಾವೆ ಎಲ್ಲ ಅಂತ. ಎಲ್ಲವಕ್ಕೂ ಈ ಸೆಮೆನ್ ಸಮಸ್ಯೆ ಬಂದಾಗಿಂದ ನಾನು ಓರಿಗಳ್ನೇ ನಾನೇ ಮೇಂಟೈನ್ ಮಾಡ್ತಾಯಿದ್ದೀನಿ ಎಲ್ಲವಕ್ಕೂ ಎಲ್ಲ ಅಂತ. ನೋಡಿರಿ, ಈಗ ನೋಡ್ತಾ ಇದ್ದೀರಾ, ಇದು ಮಲೆನಾಡು ಗಿಡ್ಡ, ಅದು ಓರಿಯಿಂದ ಬಂದಿರೋದ್ರಿಂದ ನಿಜ ಆಕಾರ ಉಳಿತಾ ಹೋಗುತ್ತೆ. ಈಗ ಈ ಸೆಮೆನ್ ಟೆಕ್ನಾಲಜಿಗೆ ಬಂದರೆ ಏನಾಗುತ್ತೆ, ಇದು ಅವಿರೂಪ ಆಗೋಗ್ಬಿಡುತ್ತೆ. ಈಗ ಈ ಮೂಲ ತಳಿ ಉಳಿಯೋದಿಲ್ಲ ಅವಾಗ. ಇದು ಮಲೆನಾಡು ಗಿಡ್ಡದೇ ಕರು, ಅದಕ್ಕೆ ಬೊಲ್ಗಳನ್ನ ಇಟ್ಕೊಂಡಿದ್ದೀವಿ. ಇದು ಕಾಸರಗೋಡು ಮಲೆನಾಡು ಗಿಡ್ಡ ಬೊಲ್ಲಿದು ಮಿಕ್ಸ್ ಬೊಲ್ಲಿದು. ಇದು ಮಲೆನಾಡು ಗಿಡ್ಡ ಬೊಲ್ಲಿದು ಪ್ರೌಢಾವಸ್ಥೆವೇ ಇವು. ಹೆಚ್ಚು ಜನ ಇವು ಇನ್ನೂ ಚಿಕ್ಕು ಅಂತ ಇರ್ತವೆ. ಈಗ ಆಲ್ರೆಡಿ ಇವೆಲ್ಲ ಕ್ರಾಸಿಂಗಿಗೆ ಇದಾವೆಲ್ಲ ಅಂತ. ಹಂಗೆ ಮಾಡೋದ್ರಿಂದ ನೋಡ್ರಿ ಒರಿಜಿನಲ್ ತಳಿಗಳು ಬರ್ತವೆ. ನಿಮ್ಮ ಸೆಮೆನ್ ಬಂದುಬಿಟ್ರೆ ಏನಾಗುತ್ತೆ, ಆ ತಳಿ ವೈವಿಧ್ಯತೆ ಹಾಳಾಗೋಗ್ಬಿಡುತ್ತೆ. ಈಗೇನು ನೋಡ್ತಿದ್ರೆ ಅದು ಮಲೆನಾಡು ಗಿಡ್ಡ, ಅದು ಅದ್ರ ಪಕ್ಕ ಇರೋದು ಕಾಸರಗೋಡು ಗಿಡ್ಡ. ಕಾಸರಗೋಡು ಗಿಡ್ಡ ಬಂದು ಕೊಂಬು ಚಪ್ಪಟೆ ಇರ್ತವೆ, ಮಲೆನಾಡು ಗಿಡ್ಡ ಬಂದು ಕೊಂಬು ದುಂಡಿ ಇರುತ್ತೆ. ನೋಡಿ, ಈಗ ಅದಕ್ಕೂ ಇದಕ್ಕೂ ಅದನ್ನು ಮಲೆನಾಡು ಗಿಡ್ಡ ಅಂತಾರೆ, ಅದನ್ನು ಮಲೆನಾಡು ಗಿಡ್ಡ ಅಂತ. ನನ್ನ ಮೂಲ ಹಸು ತೋರಿಸಿದ್ಕೆ ಅದೆಷ್ಟು ಎತ್ತರ ಇದೆ, ಇದೆಷ್ಟು ಎತ್ತರ ಇದೆ ನೋಡಿ ಅಲ್ಲ ಅಂತ. ನನ್ನ ಹಸುಗಳು ಯಾವೂ ಅರ್ಚಲ್ಲ, ಅವು ಆಹಾರ ಇಲ್ದವ್ರು ಅರ್ಚಲ್ಲ, ಜೊತೆಗಿಲ್ದವ್ರು ಅರ್ಚುತ್ತವೆ. ನೋಡಿ, ಇದೆಲ್ಲ ನ್ಯಾಚುರಲ್ಲಾಗೆ ನಾವು ಮೊದಲಿಂದಲೂ ಅಭ್ಯಾಸ ಮಾಡಿದ್ದೀವಿ. ಬರಗಾಲ ಬರಲಿ ಸಿರಿಗಾಲ ಬರಲಿ ಸಮಾನಾಗಿ ಅವಕ್ಕೆ ಆಹಾರನ ನಾವು ಮೇಂಟೈನ್ ಮಾಡ್ತೀವಿ. ನಾವು ಮಾಡ್ತೀವಿ ಅನ್ನೋದಕ್ಕಿಂತ ಅವೇ ತೊಗೊಂಬಿಡ್ತವೆ ಎಲ್ಲ ಪ್ರಕೃತಿಲೆಲ್ಲ ಅಂತ. ಬ್ರಷ್ ಕಟ್ಟರಿಗೆ ಬದಲಾಗಿ ನಾನು ಇವನ್ನೆಲ್ಲ ಇಟ್ಕೊತೀವಿ. ಏನೋ ಸಾದ್ರೆ ಇದ್ರೆ ಅಲ್ಲಿ ತೊಗೊಂಡೋಗಿ ಇವನ್ನ ಕಟ್ಟಾಕ್ತೀವಿ. ನಮ್ಗೆ ಆಹಾರನೂ ಆಗುತ್ತೆ, ಅವಕ್ಕೆ ಜೀವನವೂ ಆಗುತ್ತೆ, ನಮ್ಗೆ ಲಾಭನೂ ಬರುತ್ತೆ, ನಮ್ಮ ಭೂಮಿನೂ ಉತ್ಕೃಷ್ಟ ಆಗುತ್ತೆ. ನೀವು ಭೂಮಿ ತಾಯಿ ಕಾಪಾಡಬೇಕು ಅಂದರೆ ಇದು ಗೋತಾಯಿ ಕಾಪಾಡಲೇಬೇಕು. ಗೋತಾಯಿ, ಭೂಮಿ ತಾಯಿ ಇಬ್ಬರು ತಾಯಿದೇರು. ಜಲಜನಕ, ಸಾರಜನಕ, ಆಮ್ಲಜನಕ, ಈ 3 ಜನ ತಂದೆದೇರು.
ನೋಡಿ ಈ 5 ಸಬ್ಜೆಕ್ಟ್ಗಳನ್ನ ತಿಳ್ಕೊಂಡ್ರೆ ವ್ಯವಸಾಯದ ಮೂಲ ವಿಷಯ ನಿಮ್ಗೆ ಅರ್ಥ ಆದಂಗೆ ಆಗುತ್ತೆ. ಹಸಿರು ಕ್ರಾಂತಿ ಹೇಳಿದ್ದು ಉದ್ದೇಶನೇ ಈಗೆಲ್ಲ ವಿಕೃತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರು ಹಸಿರು ಎಲೆ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಹಾಕಿ ಅಂತಲೇ ಅವರೆಲ್ಲ ಹೇಳಿರೋದು. ಈಗ ಅದು ಯಾವ್ದ್ಯಾವ್ದು ಕಷ್ಟ ಇತ್ತೋ ಅದನ್ನೆಲ್ಲ ತೆಗೆದಿಕ್ಕೊಂಬಿಟ್ರು, ಸುಲಭ ಇರೋದನ್ನ ಮಾತ್ರ ಇದು ಮಾಡ್ಕೊಂಬಂದರು. ರಸಗೊಬ್ಬರಗಳ್ನು ಮಿತಿ ಮೀರಿ ಬಳಸೋಕ್ಕಿಡಿದ್ರು. 1 ಎಕರೆಯಲ್ಲಿ ನನಗೆ ಕಂಡಂಗೆ 40 kg ಬಳಸ್ತಾ ಇದ್ದು, ಈಗೆಲ್ಲ 50, 60, 70, 100 kg ತನಕ ಬಳಸ್ತಾ ಇದ್ದಾರೆ. ನೀವೇ ಗಂಗಾವತಿಯಲ್ಲೆಲ್ಲ ನೋಡಿದ್ದೀರ, 20 kg 20 ಚೀಲ ಭತ್ತಕ್ಕೆ 8 ಚೀಲ ಗೊಬ್ಬರನೇ ಇರುತ್ತೆ. ಈಗ ಇನ್ನೊಂದು ಕೆಲವು ದಿನ ಆದಮೇಲೆ 10 ಚೀಲ ಆಗುತ್ತೆ, ಆಮೇಲೆ 15 ಚೀಲ ಆಗುತ್ತೆ. ಅವಾಗ ನ್ಯಾಚುರಲಿಟಿ ಹಾಳಾದ್ಮೇಲೆ ಆರ್ಟಿಫಿಷಿಯಲ್ ಆಗಿ ಜೀವನ ನಡೆಯಲ್ಲ. ನಿಮಗೆ ಗೊತ್ತಿರೋಂಗೆ ನಾಗರಿಕತೆ ಹಾಳಾಗೋಗಿರೋದೆ ಅವು ಕೃತಕ ಆದ ಮೇಲೆ ಅವೆಲ್ಲನಂತ. ಪ್ರಕೃತಿದತ್ವಾಗಿ ಯಾವ ನಾಗರಿಕತೆ ಇತ್ತೋ ಅದೇ ಮಾತ್ರ ಸಾವಿರಾರು ವರ್ಷ ಬದುಕಿರೋದೀಗ. ನೀವು ಗ್ರೀಕರು, ರೋಮನ್ರು ವಿಷಯ ತಗೊಂಡ್ರೆ ಅವ್ರನ್ನೇ ನಾಗರಿಕರು ಅಂತ ನೀವು ಇದು ಮಾಡ್ತೀರಾ. ಅವೆರಡು ನಾಗರಿಕತೆನೇ ಇವತ್ತು ಉಳಿದಿಲ್ಲ. ಯಾಕೆ ಅಂತಂದ್ರೆ ಅವ್ರು ಪ್ರಕೃತಿಗೆ ವಿರುದ್ಧ ಹೋದ್ರು. ಅವರು ಪ್ರಕೃತಿನ ದಂಡಿಸಿ ಬದುಕಕ್ಕೆ ಹೋದ್ರು ಅವರೆಲ್ಲನ ಅಂತ. ನಮ್ಮ ಹಿಂದೂ ನಾಗರಿಕತೆ ಯಾಕೆ ಉಳಿತು ಅಂತಂದ್ರೆ ಇವಕ್ಕೆಲ್ಲ ಗೌರವ ಕೊಟ್ಕೊಂಬಂದ ನಾವು. ಗೌರವ ಇರೋದ್ರಿಂದ ಇವು ಉಳಿತಾ ಬಂದ. ಇವನ್ನ ನಾವು ಕೆಲಸಗಾರರು ಅಂತ ನಾವು ತಿಳ್ಕೊಂಡ್ಲೇ ಇಲ್ಲ. ಇವನ್ನ ನಮಗೆ ಪೂಜ್ಯನೀಯ ಅಂತಲೇ ತಿಳ್ಕೊಂಬಂದಿದ್ದಾರೆ. ಅದರಿಂದ ಆ ಗೌರವ ಈ ಒಂದು ಸಂಬಂಧನ ಉಳಿಸ್ತಾ ಬಂತು. ಈಗ ಹೆಚ್ಚಂತಂದರೆ ನಮಗೆ ಸಂಬಂಧಗಳೇ ಇಲ್ಲ. ನೀವು ಇಂಗ್ಲೀಷಾಗ ಆಂಟಿ ಅಂಕಲ್ 2 ಪದಗಳಿರೋದು. ಅದು ನಮ್ಮ ಹಿಂದೂ ಧರ್ಮದ ಭಾಷೆಗೆ ನೋಡ್ರಿ, ಚಿಕ್ಕಮ್ಮ ದೊಡ್ಡಮ್ಮ ಎಷ್ಟು ವೈವಿಧ್ಯತೆ ಸಂಬಂಧಗಳಿಗೆಲ್ಲನೂ ಅಂತ. ಆ ಸಂಬಂಧಗಳು ಕೆಟ್ಟೋದಾಗ ಏನಾಗುತ್ತೆ, ನಮ್ಮ ಕಾಂಟ್ಯಾಕ್ಟ್ ಮಧ್ಯ ಇದ್ದಿದ್ದು ರಿಲೇಷನ್ಶಿಪ್ ಹಾಳಾಗೋದು. ಈಗ ಭೂಮಿ ಅಂತಂದರೆ ಅದು ಮಾತೆತ್ತಿರ ಈಗ ಕಣ್ಗೊತ್ಕೊಂಡೆ ತಾಯಿ ಅಂತಲೇ ಕರಿತಿದ್ದು. ನೋಡಿ ಇವತ್ತೆಲ್ಲ ಹಾಳಾಗೋತು. ಇದು ಆಮೇಲೆ ಏನು ಈ ಕುರಿ ಮೇಕೆಯಿಂದ ಯಾವುದು ಬೆಣ್ಣೆ ತುಪ್ಪ ಯಾವುದೂ ಮಾಡಲ್ಲ. ಅದು ಏಕೈಕ ಪ್ರಾಣಿ ಅಂದರೆ ಹಸು ಒಂದರಾಗೆ ಮಾಡ್ತಾ ಇರೋದು. ಅದು ಹೈಬ್ರಿಡ್ ಆಗಲಿ ಯಾವುದೇ ಆಗಲಿ ಅದನ್ನು ನಾವು ಫೀಡಿಂಗಿಂದ ಹಾಳು ಮಾಡ್ಕೊಂಡಿದ್ದಷ್ಟೇ. ಈಗ ಅದು ಡೆನ್ಮಾರ್ಕಲ್ಲಿ 1000 ಎಕರೆ ಒಬ್ಬ ಮನುಷ್ಯನಿಗಿರುತ್ತೆ. ಅಲ್ಲಿ ಆ ಹಸುಗಳಿಗೆ ಸಮಾನವಾದ ಪ್ರಕೃತಿ ಇರುತ್ತೆ. ಈಗ ನಮ್ಮ ದೇಶದಲ್ಲಿ ತಂದರೆ ನಾವು ಅಂತ ಎಲ್ಲ ಕಮ್ಮಿ ಹಿಡುವಳಿದ ಯಾರು ಇರೋದ್ರಿಂದ ನಮಗೆ ಜಸ್ಸಿ ಹೆಚ್ಚಾಪು ನಮಗೆ ಸ್ವಲ್ಪ ಸಮಸ್ಯೆ ಒಡ್ತದೆ. ನಾವು ಯಾವಾಗ ಹೆಚ್ಚು ಗಳಿಸೋಣ, ಹೆಚ್ಚು ಉತ್ಪತ್ತಿ ಮಾಡೋಣ ಅಂದಾಗ ಆವಾಗ ಪ್ರಕೃತಿ ವಿರುದ್ಧ ಆಗುತ್ತೆ. ಏನು ಬರುತ್ತೋ ಅದ್ರ ಗುಣ ಅದ್ರ ಕೆಪಾಸಿಟಿಗೆ ತಕ್ಕಂತೆ ನಾವು ಬಳಸಿದ್ರೆ ಯಾವುದು ಮಾಲಿನ್ಯ ಆಗಲಿ ಯಾವುದೂ ಬತ್ತಿರಲಿಲ್ಲ. ಆಮೇಲೆ ಪ್ರಕೃತಿ ಎಷ್ಟು ಸಿನ್ಸಿಯರ್ ಇದೆ ನೋಡ್ರಿ. ಇದು ತಿಂದು ಪ್ರಕೃತಿಗೆ ತೊಂದರೆ ಆಗ್ದಂಗೆ ಅದ್ರ ತ್ಯಾಜ್ಯನೆಲ್ಲ ಆಚೆ ಕಳಿಸುತ್ತೆ. ನಾವು ಮನುಷ್ಯ ಏನು ಮಾಡ್ತೀವಿ, 40 ಡಿಗ್ರಿಗೆ 50 ಡಿಗ್ರಿಗೆ ಬೆಳೆಯುವಂಥ ಧಾನ್ಯ ಬೆಳೆಯುತ್ತೆ, ಧಾನ್ಯನೇ ಸೃಷ್ಟಿಯಾಗುತ್ತೆ. ಅದನ್ನು 100 ಡಿಗ್ರಿಗೆ ಬೇಯಿಸ್ಕೊಂಡು ತಿಂತೀವಿ. ಈಗ ಅದನ್ನು ವಿಘಟಿಸಿಬಿಡ್ತೀವಿ ಹೇಳಬೇಕು ಅಂತಂದ್ರೆ. ಅದಕ್ಕೆ ಮನುಷ್ಯ ದುರ್ವಾಸನೆ ಎಲ್ಲ ವಿಷ ಜಂತು ಆಗಿರೋದವನು. ಏನನ್ನು ಉತ್ಪತ್ತಿ ಮಾಡ್ದಂತ ನಾವು. ಯಾಕೆ ಉತ್ಪತ್ತಿ ಮಾಡೋನು ನಾವು ಸನಿಹ ಇಟ್ಕೋಬೇಕು. ನಮ್ಮ ಕೈಲಿ ಏನು ಉತ್ಪತ್ತಿ ಮಾಡೋಕ್ಕಾಗಲ್ಲ ಅಂದರೆ ಉತ್ಪತ್ತಿ ಮಾಡೋರು ನಮ್ಮ ಪಕ್ಕ ಇಟ್ಕೋಬೇಕೆಲ್ಲನ ಅಂತ. ಉತ್ಪತ್ತಿನ ಕೊಂಡ್ಕೊಂಬರೋದಲ್ಲ, ಇಲ್ಲೇ ಕ್ರಿಯೇಟ್ ಮಾಡಬೇಕು. ಎಲ್ಲ ಸೃಷ್ಟಿ ಮಾಡಿದಾಗ ಏನಾಗುತ್ತೆ, ಅದು ನಿರಂತರವಾಗಿ ನಡೀತೈತೆ. ಅದನ್ನು ನೀವು ಕೃತಕವಾಗಿ ಒಂದು ಜಾಗದಿಂದ ಒಂದು ಥರಕ್ಕೆ ಹೋದರೆ ಅದಕ್ಕೆ ನಮಗೆ ವೆಚ್ಚ ಆಗೋದ್ರಿಂದ ಅದು ನೀವು ತಿರ್ಗಾ ವೆಚ್ಚಕ್ಕೆ ಮಾರಬೇಕಾಗುತ್ತೆ. ಇಷ್ಟು ದಿನ ನೋಡಿ 20 ವರ್ಷದಿಂದ ಇಷ್ಟು ದನ ಇಟ್ಕೊಂಡಿದ್ದೀನಿ, ಯಾವುದನ್ನು ಗಂಡಾಗಲಿ ಹೆಣ್ಣಾಗಲಿ ಯಾವುದನ್ನು ಮಾರೋದಿಲ್ಲ. ಹೆಚ್ಚು ಏನಂದರೆ ಹೆಚ್ಚು ಆಹಾರ ಕೇಳೋದೇ ಇಲ್ಲ. ಈಗ ನೀವು ನಿರ್ವಹಣೆ ಮಾಡೋದ್ರ ಮೇಲೆ ಹೋಗುತ್ತಿದ್ದಲ್ಲ ಅಂತ. ಆಹಾರ ಹಾಕಿ ಈಗೇನಾಗುತ್ತೆ, ಮಳೆಗಾಲ ಚೆನ್ನಾಗಿದ್ದಾಗ ಹೆಚ್ಚು ಆಹಾರ ಪೂರೈಸ್ತಾರೆ, ಬೇಸಿಗೆ ಬಂದಂಗೆ ಅವಕ್ಕೆ ತೊಂದರೆ ಆಗ್ತವೆ. ನೋಡಿ ಜನವರಿ ಫೆಬ್ರವರಿ ಆದಮೇಲೆ ನಮ್ದು ಏನೇನಿರುತ್ತೋ ಬೇಲಿ ಸೊಪ್ಪು, ಯಾವ ಸೊಪ್ಪು ಅದನ್ನೇ ತಿಂದು ಬದುಕಕ್ಕೆ ಹಿಡಿತವೆ. ನೋಡಿರಿ ಇವ್ರ ಗುಣಮಟ್ಟ ಹೆಂಗಿರ್ತೈತಿ, ಏನಿರುತ್ತೋ ಅದನ್ನೇ ತಿಂತವೆ, ಅದರಲ್ಲೇ ತೃಪ್ತಿ ಪಡ್ತವೆ. ನಮ್ಮದು ಉಳಿಸೋ ಉದ್ದೇಶ ಆದ್ದರಿಂದ ಇಲ್ಲೇನು ಗಳಿಸೋ ಉದ್ದೇಶ ಏನಿಲ್ಲ. ಹಂಗಾಗಿ ನ್ಯಾಚುರಲ್ಲಾಗಿ ನಾನು ಹೋಗಲೇಬೇಕಾಗ್ತದ್ದು. ಮೊದಲು ಗೊಂದಿಗೆ ಹುಲ್ಲಾಕಲಿಲ್ಲ ಅಂದರೆ ಇದು ಪಟುಗ್ರು ಅಂತಾರೆ ಇರೋದು. ನೋಡಿ ವಯಸ್ಸಾತು ಅಂತ ಕಟುಗ್ರಿ ಕೊಡೋನ್ ಕಟ್ಕ ಅಲ್ಲ, ಇದನ್ನು ಉಳ್ಸಕ್ಕೆ ಹೋದನ್ ಕಟ್ಕನ ಪಟ್ಟ ಕಟ್ತಾರಲ್ಲನ ಅಂತ. ಹೆಚ್ಚು ಜನ ಇರೋದು ಹೆಂಗೆ ಅಲ್ಲನ ಅಂತ. ಅಲ್ಲಿ ಎಲ್ಲ ಗಿಡಮೂಲಿಕೆನೂ ತಿಂದು ಮನುಷ್ಯ ಜೀರ್ಣಿಸ್ಕೊಳ್ಳೋ ಶಕ್ತಿ ಇಲ್ಲ. ಈಗ ಆ ಗಿಡಮೂಲಿಕೆನೆಲ್ಲ ಇದು ಒಂಥರ ಪ್ರೈಮರಿಯಾಗಿ ಅರಗಿಸ್ಕೊಂಡು ನಮ್ಗೆ ಹಾಲಿನ ರೂಪದಾಗ ಕೊಡುತ್ತೆ. ನಾವು ಮೂಲ ಕಚ್ಚಾ ವಸ್ತುಗಳನ್ನ ತಾಂಡು ನಾವು ಸಿದ್ಧ ವಸ್ತು ಮಾಡ್ಕೊಳ್ಳೋವಷ್ಟು ಮನುಷ್ಯನಿಗಿಲ್ಲ ಅದು. ಅದಕ್ಕೋಸ್ಕರ ಇವು ಬೇಕಾಗ್ತವೆ. ಈಗ ಹಸುಗಳು ಎಲ್ಲರ ಮನೆಗೂ ಇದ್ದಾಗ ನೋಡಿ ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ, ಕಲ್ಟಿವೇಷನ್ ಸಮಸ್ಯೆ ಇರಲಿಲ್ಲ, ಆಸ್ಪತ್ರೆನೇ ದೊಡ್ಡದಾಗಿರಲಿಲ್ಲ. ಈಗಲೂ ಗೋವಿದ್ರೆ ಒಬ್ಬ ವೈದ್ಯ ಇದ್ದ ಅಂತಲೇ ಹೇಳೋದು. ಗೋಮಾಳ ಅಂತ ಊರ ಪಕ್ಕನೇ ರಿಸರ್ವ್ ಇಟ್ಕೊಳೋರು ಭೂಮಿನೆಲ್ಲನ ಅಂತ. ನಮ್ಮ ಪೂರ್ವಿಕರು ಅದು ಒಂದು ಕೃತಕವಾಗಿ ಪ್ರಕೃತಿ ಇದು ಮಾಡಿದ್ರು, ಒಂದು ಕಡೆ ಉಳಿಸಿ ಅವರು ಒಂದು ಕಡೆಗೆ ಬ್ಯಾಲೆನ್ಸ್ ಮಾಡೋರು. ಅದನ್ನ ಗೋಮಾಳ ಅಂತ 100 ಎಕರೆ ಬಿಡೋರು, 100 ಎಕರೆ 200 ಎಕರೆ ಊರ ಪಕ್ಕ ಇರೋವು. ಅಲ್ಲಿ ನ್ಯಾಚುರಲ್ ಹುಲ್ಲನ್ನ ಮೇಯ್ಕೊಂಬರೋವು.
ಹೆಚ್ಚು ಜನ ನಾಟಿ ಹಸು ಇಟ್ಕೊಂಡಿದ್ದೀನಿ ನನಗೇನು ಎಫೆಕ್ಟ್ ಆಗಿಲ್ಲ ಅಂದ ಕಾರಣ ಇದು ನಾಟಿ ನೆಲನೂ ಅದು ನಾಟಿ ಆಹಾರನೂ ಕೊಡಬೇಕು. ಇದನ್ನು ನೀವೇನು ಕಲ್ಟಿವೇಷನ್ ಫುಡ್ ಕೊಟ್ಟರೆ ಈ ಥರ ಗ್ರೋತ್ ಬರೋದಿಲ್ಲ. ನೋಡಿ ಇದು ನೆನ್ನೆ ಸಾಯಂಕಾಲ ತಂದು ಕಟ್ಟಾಕಿ ನೆನ್ನೆ ಮೇಯ್ದಿರೋದು ಇದು ನೋಡಿ, ಯಾವುದೂ ಕಳ್ಳಿ ಬಿಟ್ಕೊಂಡಿಲ್ಲ. ನಾಟಿ ದನ ಅಂದರೆ ಮೂಳೆ ಬಿಟ್ಕೊಂಡಂಗೆ ಕಾಣೋದು, ರೈತನ ಅರ್ಧ ಬಟ್ಟೆ ಹಂಗೆ ಕಾಣೋದು ನೋಡಿ. ಇಲ್ಲಿ ಆ ಥರಕ್ಕೆ ವಿರುದ್ಧವಾಗೇ ಕಾಣ್ತವೆ ಇವೆಲ್ಲ. ಅಂತ ಏನು ತಿಂತಿರ್ತಾವೋ 8 ಗಂಟೆ ಲೋಡ್ ಮಾಡ್ಕೊತವೆ, 8 ಗಂಟೆ ರಿವರ್ಸ್ ತಗೊಂಡು ಹರ್ಕೊಳ್ತವೆ, ಇನ್ನು 8 ಗಂಟೆ ನಿದ್ದೆ ಮಾಡ್ಕೊತವೆ. ಒಂಟೆನ ಅದಕ್ಕೆ ನೀರು ಇಲ್ಲತ್ತವ, ದೇವರು ಒಂಟೆ ಯಾಕೆ ಸೃಷ್ಟಿಸಿದ್ದಾನೆ ಅಂದರೆ ಅದು ನೀರೇ ಇನ್ಬಿಲ್ಟ್ ಮಾಡಿಕೊಳ್ಳೋ ಶಕ್ತಿ ಬಂದಿರುತ್ತೆ. ನಾವು ಈ ಪ್ರಾಣಿ ವೈವಿಧ್ಯತೆನೂ ನೋಡ್ರಿ ಪ್ರದೇಶ ಮೀರಿ ಸಾಕಕ್ಕೆ ಹೋಗ್ತಿದ್ದೀವಿ. ಗೀರಾಗಲಿ ಯಾವುದೇ ಆಗಲಿ ಊರು ಪ್ರದೇಶಕ್ಕೆ ಸೂಕ್ತ ಅದು. ನಾವು ಅದನ್ನು ಬೇರೆ ಪ್ರದೇಶಕ್ಕೆ ತಂದಾಗ ಅದಕ್ಕೆ ಒತ್ತಡ ಆಗುತ್ತೆ, ಒತ್ತಡನ ನಮ್ಮ ಮೇಲೆ ಬೀಳುತ್ತೆ. ಈಗ ಇವೆಲ್ಲ ನಮ್ಮ ಕರ್ನಾಟಕದಲ್ಲಿರೋದೆ ವಿಶಿಷ್ಟವಾದ 5 ತಳಿಗಳೇ ಅಮೋಘವಾದ ತಳಿಗಳಿದ್ದಾವೆ. ನಮ್ಮಲ್ಲಿ ಇನ್ನೂ ಒಂದು ದುರಂತ ಏನಂದರೆ ಸರ್, ನಾವು ಹಾಲಿಗೋಸ್ಕರ ಯಾವ ತಳಿನೂ ಕರ್ನಾಟಕದ ತಳಿನ ಸಾಕಲಿಲ್ಲ. ಹಂಗಾಗಿ ಇವ್ಯಾವೂ ಸಾಧುವಾಗಿಲ್ಲ. ಇವು ಕೆಲಸಕಾರರಾಗೇ ನೋಡಿದ್ದೀವಿ ಹೊರತಾಗ ಹಾಲಿನ ಮೂಲ ಉದ್ದೇಶಕ್ಕೆ ಸಾಕಿದ್ರೆ ಗೀರ್ಗಿಂತ ಉತ್ಕೃಷ್ಟವಾದ ತಳಿ ನಮ್ಮಲ್ಲಿದ್ದಾವೆ. ಈಗ ಏನು ಗೀರು ಅಂತ ತಂದಿರ ಈಗ ಲಕ್ಷಾಂತರ ರೂಪಾಯಿ ಕೊಟ್ಟು ತಂದಿರ್ತೀರ, ಒತ್ತಡನೂ ಅಷ್ಟೇ ಇರುತ್ತೆ. ಈಗ ನೋಡಿ ಸರಳವಾಗಿ ಅದ್ರ ಕಾಲು ಭಾಗ ಹಣಕ್ಕೆ ಇವೆಲ್ಲ ಸಿಕ್ತಿತ್ತವೆಲ್ಲ ನಂತ ನಾವು ಇದನ್ನು ಮೇಂಟೈನ್ ಮಾಡ್ಕೊಳ್ಳೋಣ. ಇದರಿಂದಲೇ ಗೋಬರ್ ಗ್ಯಾಸ್ ಮಾಡ್ಕೋಬೋದು. ಎಷ್ಟು ಬೈ ಪ್ರಾಡಕ್ಟ್ ಬರುತ್ತೆ ನೋಡಿ. ಈಗ ನಾವು ಮಾಡ್ತಾ ಇರೋದೆಲ್ಲ ಈಗ HP ಸ್ಟವ್ ತಂದಿದ್ದೀವಿ, ಅದು ಬೂದಿ ಕೊಡಲ್ಲ. ಟ್ರ್ಯಾಕ್ಟ್ರ್ ತಂದಿದ್ದೀವಿ, ಅದೇನು ಉತ್ಪನ್ನ ಕೊಡಲ್ಲ. ಅದು ಪ್ರಕೃತಿಗೆ ಬೇಕಾಗಿಲ್ಲ. ಅದು ಉತ್ಪನ್ನ ಕೊಟ್ಟು ಕಾರ್ಬನ್ ಡೈಆಕ್ಸೈಡ್ ಕೊಡುತ್ತೆ, ಅದು ಏನಕ್ಕೂ ಪ್ರಕೃತಿಗೆ ಬೇಕಾಗಿಲ್ಲ. ಇವು ಸಗಣಿ ಇರ್ತವೆ ನೋಡಿ, ಇವೆಲ್ಲ ನಮಗೆ ಏನು ಅಲ್ಲಿ ತಿಂದಿದ್ವೋ ತಿರ್ಗಾ ರೀಸೈಕಲ್ ಆಗುತ್ತೆಲ್ಲ.